ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡೀತಕ್ಕಂತಹ ಪಿಂಚಣಿದಾರರಿಗೆ ಒಂದು ಮಹತ್ವದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಆ್ಯಂಡ್ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಲಾಗ್ತದೆ ಈ ಒಂದು ಇನ್ಫಾರ್ಮೇಷನ್ನು ಸಹ ನಾವು ಇದೇ ಒಂದು ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿದಾರರು ಅರ್ಹ ಪಿಂಚಣಿದಾರರಿಗೆ ಹಣ ಆದರೆ ಜಮಾ ಆಗ್ತದೆ. ಯಾರ್ಯಾರು ಅನರ್ಹರಿದ್ರೋ ನಿಮಗೆ ಹಣ ಜಮಾ ಆಗ್ತಿಲ್ಲ. ಪ್ರತಿದಿನ ಸುಮಾರು ಜನ ಪ್ರಶ್ನೆಗಳನ್ನು ಕೇಳ್ತಿದ್ರ, ನಮ್ಮ ಖಾತೆಗೆ ಏಪ್ರಿಲ್ ತಿಂಗಳಿನ ಪಿಂಚಣಿ ಅಮೌಂಟ್ ಬಂದಿಲ್ಲ, ಮೇ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳಿ. ಇದೀಗ ಸರ್ಕಾರದ ಕಡೆಯಿಂದ ಒಂದು ಸ್ಫೋಟಕ ಮಾಹಿತಿ ಆದರೆ ಹೊರ ಬಂದಿದೆ. ಸೊ ಅದೇನಂತಂದರೆ, ಈಗ ಪರಿಷ್ಕರಣೆಯನ್ನು ಮಾಡಲಾಗಿದೆ. ಪಿಂಚಣಿ ಯೋಜನೆಯಲ್ಲಿ ಸರಿಸುಮಾರು 15 ಲಕ್ಷಕ್ಕೂ ಹೆಚ್ಚು ಪಿಂಚಣಿ ಖಾತೆಗಳನ್ನು ರದ್ದು ಮಾಡಲಾಗಿದೆ. ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಅಕೌಂಟನ್ನು ರದ್ದು ಮಾಡಲಾಗಿದೆ ಸಂಪೂರ್ಣ ಮಾಹಿತಿಯನ್ನು ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಓಕೆನಾ? ಸೊ ಹೌದು, ಈಗ ಸರ್ಕಾರ ಕಡೆಯಿಂದ ತಿಳಿಸಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಬರೋಬ್ಬರಿ 15 ಲಕ್ಷಕ್ಕೂ ಹೆಚ್ಚು, 15 ಲಕ್ಷ ಅಂತಂದರೆ ಸುಮಾರು ಅಕೌಂಟ್ಗಳಲ್ಲ, ಅಷ್ಟು ಜನ ಅನರ್ಹರಾಗಿ ಪಿಂಚಣಿ ಅಮೌಂಟನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಆದರೆ ಸರ್ಕಾರಕ್ಕೆ ಸಿಕ್ಕಿದೆ. ಓಕೆನಾ? ಇದೀಗ ಸರ್ಕಾರದ ಕಡೆಯಿಂದನೇ ತಿಳಿಸಿರ್ತಕ್ಕಂಥದ್ದು ಈ ಒಂದು ಮಾಹಿತಿಯನ್ನು. ಸೊ ಹಾಗಿದ್ರೆ ಪ್ರತಿ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಅಕೌಂಟ್ಗಳನ್ನು ರದ್ದು ಮಾಡಲಾಗಿದೆ ಈ ಒಂದು ಪಟ್ಟಿನೂ ಸಹ ಇದೆ. ಅದನ್ನು ಸಹ ನಾನೀಗ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಮೊದಲಿಗೆ ಮೈಸೂರು ಜಿಲ್ಲೆಯಲ್ಲಿ 1,05,679 ಅಕೌಂಟ್ಗಳನ್ನು ರದ್ದು ಮಾಡಲಾಗಿದೆ. ಬೆಳಗಾವಿಯಲ್ಲಿ 1,31,833 ಅಕೌಂಟ್ಗಳನ್ನು ರದ್ದು ಮಾಡಲಾಗಿದೆ. ಅದೇ ರೀತಿ ಕೋಲಾರದಲ್ಲಿ 90,995 ಅಕೌಂಟ್ಗಳನ್ನು, ರಾಯಚೂರಿನಲ್ಲಿ 90,143 ಅಕೌಂಟ್ಗಳನ್ನು, ದಾವಣಗೆರೆಯಲ್ಲಿ 85,293 ಅಕೌಂಟ್ಗಳನ್ನು, ವಿಜಯಪುರದಲ್ಲಿ 84,153 ಅಕೌಂಟ್ಗಳನ್ನು, ಕಲಬುರಗಿಯಲ್ಲಿ 82,375 ಅಕೌಂಟ್ಗಳನ್ನು, ಬೀದರ್ನಲ್ಲಿ 59,701 ಅಕೌಂಟನ್ನು, ಮಂಡ್ಯ ಜಿಲ್ಲೆಯಲ್ಲಿ 57,808 ಅಕೌಂಟ್ಗಳನ್ನು, ಹಾಸನ ಜಿಲ್ಲೆಯಲ್ಲಿ 42,281 ಅಕೌಂಟನ್ನು, ಕೊಪ್ಪಳ ಜಿಲ್ಲೆಯಲ್ಲಿ 39,887 ಅಕೌಂಟನ್ನು, ವಿಜಯನಗರ ಜಿಲ್ಲೆಯಲ್ಲಿ 31,305 ಅಕೌಂಟನ್ನು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 25,480 ಅಕೌಂಟನ್ನು, ಬಾಗಲಕೋಟೆ ಜಿಲ್ಲೆಯಲ್ಲಿ 24,313 ಅಕೌಂಟ್ಗಳನ್ನು, ಬಳ್ಳಾರಿ ಜಿಲ್ಲೆಯಲ್ಲಿ 22,564 ಅಕೌಂಟನ್ನು, ಬೆಂಗಳೂರು ರೂರಲ್ ನಗರದಲ್ಲಿ 22,564 ಅಕೌಂಟನ್ನು, ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 21,488 ಅಕೌಂಟನ್ನು, ಉಡುಪಿ ಜಿಲ್ಲೆಯಲ್ಲಿ 15,086 ಅಕೌಂಟನ್ನು, ತುಮಕೂರು ಜಿಲ್ಲೆಯಲ್ಲಿ 57,552 ಅಕೌಂಟನ್ನು, ಮಂಡ್ಯ ಜಿಲ್ಲೆಯಲ್ಲಿ 57,808 ಅಕೌಂಟನ್ನು, ಚಿತ್ರದುರ್ಗ ಜಿಲ್ಲೆಯಲ್ಲಿ 57,466 ಅಕೌಂಟನ್ನು, ಬೆಂಗಳೂರಿನಲ್ಲಿ 52,765 ಅಕೌಂಟನ್ನು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 51,757 ಅಕೌಂಟನ್ನು, ಶಿವಮೊಗ್ಗ ಜಿಲ್ಲೆಯಲ್ಲಿ 49,622 ಅಕೌಂಟನ್ನು, ಯಾದಗಿರಿ ಜಿಲ್ಲೆಯಲ್ಲಿ 44,299 ಅಕೌಂಟನ್ನು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 43,350 ಅಕೌಂಟನ್ನು, ಧಾರವಾಡ ಜಿಲ್ಲೆಯಲ್ಲಿ 42,925 ಅಕೌಂಟನ್ನು, ಹಾವೇರಿ ಜಿಲ್ಲೆಯಲ್ಲಿ 41,955 ಅಕೌಂಟನ್ನು, ಬೆಂಗಳೂರು ಸೌತಲ್ಲಿ 33,501 ಅಕೌಂಟನ್ನು, ಚಾಮರಾಜನಗರ ಜಿಲ್ಲೆಯಲ್ಲಿ 28,871 ಅಕೌಂಟನ್ನು, ಕೊಡಗು ಜಿಲ್ಲೆಯಲ್ಲಿ 13,636 ಅಕೌಂಟನ್ನು, ಗದಗ ಜಿಲ್ಲೆಯಲ್ಲಿ 13,536 ಅಕೌಂಟನ್ನು ರದ್ದು ಮಾಡಲಾಗಿದೆ. ನೋಡಿದ್ರಲ್ಲ ಒಂದೊಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಕೌಂಟ್ಗಳನ್ನು ರದ್ದು ಮಾಡಲಾಗಿದೆ ಅಂತ ಹೇಳಿ. ಇಷ್ಟಿಷ್ಟು ಅಕೌಂಟ್ಗಳು ಹೇಳಿದ್ನಲ್ಲ, ಇಷ್ಟು ಜನ ಅನರ್ಹರಾಗಿದ್ದಾರೆ, ಪಿಂಚಣಿ ಹಣವನ್ನು ಪಡ್ಕೊಳ್ಳೋದಕ್ಕೆ ಅನರ್ಹರಾಗಿದ್ದಾರೆ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಪರಿಶೀಲನೆಯನ್ನು ಮಾಡಿ ಬರೋಬ್ಬರಿ ಈ ಟೋಟಲ್ ಆಗಿ ಕರ್ನಾಟಕದಲ್ಲೇ ಹೇಳಿದ್ನಲ್ಲ 15 ಲಕ್ಷಕ್ಕೂ ಹೆಚ್ಚು ಅಕೌಂಟ್ಗಳನ್ನು ರದ್ದು ಮಾಡಲಾಗಿದೆ. ಓಕೆನಾ? ಸೊ
ಪ್ರತಿದಿನ ನೀವು ಸಹ ವಿಡಿಯೋವನ್ನು ನೋಡ್ತಿರ್ತೀರಲ್ಲ, ಸೊ ನಿಮ್ಮ ಒಂದು ಅಕೌಂಟ್ ರದ್ದಾಗಿದೆಯೋ ಇಲ್ವೋ ಅಂತ ಹೇಳಿ ಪರಿಶೀಲನೆಯನ್ನು ಮಾಡ್ಕೊಳ್ಳಿ. ಓಕೆನಾ. ಸೊ ಪ್ರತಿ ಜಿಲ್ಲೆಯಲ್ಲಿ ಇಷ್ಟಿಷ್ಟು ಸಾವಿರ ಅಕೌಂಟ್ಗಳು, ಲಕ್ಷಾಂತರ ಅಕೌಂಟ್ಗಳೆಲ್ಲ ರದ್ದಾಗಿರ್ತಕ್ಕಂಥದ್ದು. ಓಕೆನಾ. ಸೊ ಇಷ್ಟು ರದ್ದಾಗಿ ಅನರ್ಹರು ಸಹ ಇದ್ದಾರೆ. ಅನರ್ಹರು ಎಷ್ಟಿದ್ದಾರೆ ಅಂತಂದ್ರೆ 3,86,000 ಅನರ್ಹರಾದ್ರೆ ಇರ್ತಕ್ಕಂಥದ್ದು. ಪಿಂಚಣಿಯನ್ನ ಪಡ್ಕೊಳ್ಳೋದಕ್ಕೆ ಅನರ್ಹ ಇದ್ದಾರೆ. ಸೊ ಅವರ ಖಾತೆಗೆ ಹಣವನ್ನ ಇವತ್ತು ಸಹ ಬಿಡುಗಡೆ ಮಾಡಲಾಗ್ತದೆ, ಮೇ ತಿಂಗಳ ಪಿಂಚಣಿ ಹಣವನ್ನ. ಸೊ ಹಾಗಿದ್ರೆ ಬನ್ನಿ, ಇವತ್ತು ಮೇ ತಿಂಗಳ ಪಿಂಚಣಿ ಹಣವನ್ನ ಯಾವ ಯಾವ ಜಿಲ್ಲೆಗಳಲ್ಲಿನ ಪಿಂಚಣಿದಾರರ ಖಾತೆಗಾದ್ರೆ ಇವತ್ತು ಬಿಡುಗಡೆ ಮಾಡಲಾಗ್ತದೆ, ಈ ಒಂದು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂತಾ ಹೋಗೋಣ. ಹೌದು, ಇವತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ಈ 18 ಜಿಲ್ಲೆಗಳಲ್ಲಿನ ಪಿಂಚಣಿದಾರರ ಖಾತೆಗಾದ್ರೆ ಇವತ್ತು ಮೇ ತಿಂಗಳ ಪಿಂಚಣಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಹಿತಿಯನ್ನಾದ್ರೆ ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ನಾವು ಈಗ ತಿಳ್ಕೊಂತಾ ಹೋಗೋಣ ಆ 18 ಜಿಲ್ಲೆಗಳ ಹೆಸರನ್ನ. ಸೊ ಮೊದಲಿಗೆ ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಾಮರಾಜನಗರ, ಚಿತ್ರದುರ್ಗ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೀದರ್, ಬೆಳಗಾವಿ, ಬಾಗಲಕೋಟೆ, ಬಳ್ಳಾರಿ, ಮಂಡ್ಯ, ಮೈಸೂರು, ವಿಜಯಪುರ, ವಿಜಯನಗರ, ರಾಮನಗರ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಕೋಲಾರ. ಸೊ ಈ 18 ಜಿಲ್ಲೆಗಳಲ್ಲಿನ ಪಿಂಚಣಿದಾರರ ಖಾತೆಗಾದ್ರೆ ಇವತ್ತು ಮೇ ತಿಂಗಳ ಪಿಂಚಣಿ ಹಣವನ್ನ ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಮಾಹಿತಿಯನ್ನು ಸಹ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಯಾರ್ಯಾರು 3,86,000 ಅಕೌಂಟ್ಗಳು ಅರ್ಹರಿದ್ದೀರೋ ನಿಮಗೆ ಖಂಡಿತವಾಗ್ಲೂ ಹಣ ಅಂತೂ ಬಂದೇ ಬರುತ್ತೆ. ಸೊ ವೆಯ್ಟ್ ಮಾಡ್ತೀರಿ. ಓಕೆನಾ. ಸೊ ಯಾಕೆಂತಂದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣವನ್ನು ಪ್ರತಿದಿನ ಆದರೆ ಬಿಡುಗಡೆ ಮಾಡ್ತಿರ್ತಾರೆ. ಸೊ ಕೆಲವರ ಖಾತೆಗಾದರೆ ಹಣ ಆದರೆ ಜಮಾ ಆಗ್ತಿರುತ್ತೆ. ನಿಮ್ಮ ಖಾತೆಗೂ ಸಹ ಅತಿ ಶೀಘ್ರದಲ್ಲಿನೇ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ ಮತ್ತೊಂದು ಮಾಹಿತಿ ಸಹ ಇದೆ, ಪಿಂಚಣಿ ಹಣವನ್ನು ಏರಿಕೆ ಮಾಡಲಾಗ್ತಿದೆ ಅಂತ ಹೇಳಿ. ಇದರ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇವತ್ತು ಈ 18 ಜಿಲ್ಲೆಗಳಲ್ಲಿನ ಪಿಂಚಣಿದಾರರಲ್ಲಿ ಇವತ್ತು ಕೆಲವರ ಪಿಂಚಣಿದಾರರ ಖಾತೆಗಾದ್ರೆ ಇವತ್ತು ಮೇ ತಿಂಗಳ ಪಿಂಚಣಿ ಹಣವನ್ನು ಸಹ ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಇದೀಗ ಮಾಹಿತಿಯನ್ನು ತಿಳಿಸಲಾಗಿದೆ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದೇ ರೀತಿ ಪ್ರತಿದಿನದ ಪಿಂಚಣಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಎಲ್ಲ ತರಹದ ಗವರ್ನಮೆಂಟ್ಗೆ ಸಂಬಂಧಪಟ್ಟಂತೆ, ಗವರ್ನಮೆಂಟ್ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಚಾನಲಲ್ಲಿ ಮಾಹಿತಿ ಆದರೆ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.